ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದು ಬುಧವಾರದ ತಂಬಿಟ್ನಾರ್ತಿ ವ್ಲಾಗ್ ಆಗಿರುತ್ತೆ. ಹಾಗೆ ತಂಬಿಟ್ನಾರ್ತಿ ಅಂದಮೇಲೆ ಅವತ್ತೇ ನಮ್ಮೂರಲ್ಲಿ ನಾನ್ ವೆಜ್ ಕೂಡ ಇರುತ್ತೆ. ಅವತ್ತೇ ನಾನ್ ವೆಜ್ ತಿನ್ನಬೇಕಾಗಿರುತ್ತೆ. ಹಬ್ಬದಲ್ಲೆಲ್ಲ ತಿನ್ನಂಗಿರಲ್ಲ ಅಲ್ವಾ? ಸೊ ತಂಬಿಟ್ನಾರ್ತಿ ಅಂದಮೇಲೆ ನಾನ್ ವೆಜ್ ತಿನ್ನೋದಿರುತ್ತೆ. ಅದನ್ನೆಲ್ಲ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೋತಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೇನೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ನನ್ನ ತಂಗಿ ಹಸ್ಬೆಂಡು ಅಬ್ಬಿ ಅವರು ಯೂಟ್ಯೂಬ್ ಚಾನಲ್ ಇದೆ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ದೀಪದಾರ್ತಿ ಈ ಥರ ಎಲ್ಲ ಮಾಡೋದ್ರದ್ದು ಇವೆಂಟ್ ಇದೆ ಅಂತಲೂ ಕೂಡ ಹೇಳಿದ್ದೆ, ಆದರೆ ತುಂಬ ಡೀಟೇಲ್ಸ್ ಕೊಟ್ಟಿರಲಿಲ್ಲ. ಆ್ಯಕ್ಚುಲಿ ಇದನ್ನು ಮಾಡಿರೋದು ಕೂಡ ಅವರೇನೆ. ಇನ್ನೂ ಒಂದು ಮಾಡಿದ್ದಾರೆ ನಮ್ಮ ಅತ್ತೆಯವ್ರಿಗೆ, ಹಾಗೆ ನಮಗೂ ಇಬ್ರಿಗೂ ಒಬ್ಬರೇ ಮಾಡಿಕೊಟ್ಟಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಲಾಸ್ಟ್ ಇಯರು ಕೂಡ ಮಾಡಿಕೊಟ್ಟಿದ್ರು, ಅದು ವಿಳ್ಳೆದೆಲೆಯಲ್ಲಿ ಮಾಡಿಕೊಟ್ಟಿದ್ರು. ಅದು ತುಂಬ ಚೆನ್ನಾಗಿತ್ತು, ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ, ತುಂಬ ರೀಸನಬಲ್ ಪ್ರೈಸ್ಗೆ ಇವರು ಕಸ್ಟಮೈಸ್ ಮಾಡ್ತಾ ಇದ್ದಾರೆ. ಯಾರಿಗಾದ್ರೂ ಬೇಕಿದ್ದರೆ, ಯಾರಾದರೂ ಆರ್ಡರ್ ಪ್ಲೇಸ್ ಮಾಡೋರಿದ್ದರೆ ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಇವ್ರ ಡೀಟೇಲ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಬುಧವಾರ ಬೆಳಗ್ಗೆನೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ನಾನು ರೆಡಿಯಾಗೋಷ್ಟರಲ್ಲಿ ಲೇಟ್ ಆಗೇ ಬಿಟ್ಟಿತ್ತು. ಎಷ್ಟು ಬೇಗ ರೆಡಿಯಾಗೋಣ ಅಂತ ಅಂದ್ಕೊಂಡ್ರೂ ಆಗೋದೇ ಇಲ್ಲ, ಆ ಟೈಮ್ಗೆ ರೆಡಿಯಾಗೋ ಥರ ಆಗುತ್ತೆ. ಅದಾದಮೇಲೆ ಮನೇಲಿ ಪೂಜೆ ಎಲ್ಲ ಮಾಡಿ ತಂಬಿಟ್ನಾರ್ತಿಗೂ ಕೂಡ ನಾನು ಪೂಜೆ ಮಾಡಿ ಅದಕ್ಕೆ ಕೈ ಮುಗಿದು ಆಮೇಲೆ ಇದನ್ನ ಎತ್ಕೊಂಡು ಹೊರಡೋದು. ಎಷ್ಟೊತ್ತಾದರೂ ಅದು ಇದು ಅಂತ ಇದ್ದೇ ಇರುತ್ತೆ, ನಂದು ಮುಗಿಯೋದೇ ಇಲ್ಲ ಅಂತ ಅನ್ಸುತ್ತೆ ಅಂತ ನಮ್ಮ ಮಮ್ಮಿ ಬೈತಾನೇ ಇದ್ರು. ತಂಬಿಟ್ನಾರ್ತಿ ಜೊತೆಗೆ ಕಂಪಲ್ಸರಿ ಪಾನಕ ಕೂಡ ಮಾಡ್ಕೊಂಡು ಹೋಗಬೇಕು. ಅದನ್ನು ಫಸ್ಟೇ ಮಾಡಿಟ್ಟು ಅದಕ್ಕೂ ಪೂಜೆ ಮಾಡಿಟ್ಟಿದ್ದೆ. ನಮ್ಮ ಮಮ್ಮಿಗೆ ಬರ್ತಾ ತೊಗೊಬನ್ನಿ ಅಂತ ಹೇಳಿ ನಾನು ಹೊರಟೆ. ಅವರೆಲ್ಲ ಆಮೇಲೆ ಬರ್ತೀವಿ ರೆಡಿ ಆಗ್ಬಿಟ್ಟು ಅಂತ ಹೇಳಿದ್ರು. ನಾನು ನಮ್ಮ ಮಮ್ಮಿಗೆ ಎಲ್ಲರೂ ಕರ್ಕೊಂಡು ಎಲ್ಲ ತೊಗೊಬ ಅಂತ ಹೇಳಿ ನಾನು ಮನೆಯಿಂದ ಹೊರಟೆ. ತಂಬಿಟ್ನಾರ್ತಿ ತುಂಬಾ ವೆಯ್ಟ್ ಇತ್ತು, ಹೆವಿ ಕಬ್ಬಣ ಯೂಸ್ ಮಾಡಿ ಅದು ಆರತಿ ರೆಡಿ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಅದನ್ನು ಚೇಂಜ್ ಮಾಡ್ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಅವರು. ಅಲ್ಲಿಂದ ದೇವಸ್ಥಾನದ ಹತ್ರ ಬಂದೆ. ಅಮ್ಮು ನಮ್ಮ ಅತ್ತೆ ಎಲ್ಲ ದೇವಸ್ಥಾನದ ಹತ್ರನೇ ವೆಯ್ಟ್ ಮಾಡ್ತಾಯಿದ್ರು, ಜೊತೆಲಿ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ಈ ದೇವ್ರು ಬಂದು ಮಾರಮ್ಮ ದೇವಿ. ಈ ದೇವ್ರಿಗೇನೆ ನಾವು ತಂಬಿಟ್ನಾರ್ತಿ ಮಾಡ್ಕೊಂಡು ಹೋಗ್ತಿರೋದು. ತುಂಬಾ ಬಿಸಿಲಿತ್ತು, ಹಾಗೇನೆ ತಂಬಿಟ್ನಾರ್ತಿ ಕೂಡ ತುಂಬ ವೆಯ್ಟ್ ಇದ್ದಿದ್ದರಿಂದ ನಾನು ಹೆಂಗೆ ಬೇರ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಅಮ್ಮು ಅಂತೂ ಆರಾಮಾಗಿ ಕೂಲಾಗಿ ನಿಂತ್ಕೊಂಡಿದ್ಲು, ಒಂದು ಕೈಲೂ ಕೂಡ ಇಟ್ಕೊಂಡು ಆರಾಮಾಗಿ ನಿಂತ್ಕೊಂಡಿದ್ಲು. ಹಂಗೂ ಕೇಳಿದೆ, ಅಮ್ಮು ನಿಂಗೆ ವೆಯ್ಟ್ ಆಗ್ತಾ ಇಲ್ವಾ, ಭಾರ ಇಲ್ವಾ ಅಂತ ಕೇಳಿದಕ್ಕೆ, ಇಲ್ಲ ಅಕ್ಕ ಇದು ವೆಯ್ಟ್ ಇಲ್ಲ ಅಂತ ಹೇಳಿದ್ಲು. ಇಲ್ಲೂ ಕೂಡ ದೇವ್ರನ್ನ ಟಮಟೆ ಜೊತೆನೇ ಕರ್ಕೊಂಡು ಹೋಗ್ತಾರೆ. ಟಮಟೆ ಹೊಡ್ಕೊಂಡು ಪಟಾಕಿಗಳು ಹೊಡ್ಕೊಂಡು ದೇವ್ರನ್ನ ಕರ್ಕೊಂಡು ಹೋಗ್ತೀವಿ.
ಇನ್ನೊಂದೇನೆಂದರೆ ತಂಬಿಟ್ಟಿನ ಆರತಿ ಬಂದು ನಾವು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ, ನೈಟೇ ನಡೀತಾ ಇದ್ದಿದ್ದು. ಆದರೆ ಕೆಲವೊಂದು ರೀಸನ್ಗಳಿಂದ ಈಗ ರೀಸೆಂಟಾಗಿ ಒಂದು 3-4 ವರ್ಷದಿಂದ ಬೆಳಗ್ಗೆ ತಂಬಿಟ್ಟಿನ ಆರತಿನ ನಡೆಸ್ತಿದ್ದಾರೆ. ನೈಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪಂಜು ಹಾಗೆಯೇ ತಂಬಿಟ್ಟಿನ ಆರತಿದು ಎಲ್ಲ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಆದರೆ ನನಗೆ ತುಂಬ ಇಷ್ಟ ಆಗಿರೋದು ಬೆಳಗ್ಗೆ ತಂಬಿಟ್ಟಿನ ಆರತಿನ ನಡೆಸ್ತಿರೋದೇ ನಂಗೆ ತುಂಬ ಇಷ್ಟ. ಇದೇ ಒಂಥರ ಚೆನ್ನಾಗಿದೆ ನೈಟ್ಗಿಂತ. ಇದು ನಮ್ಮೂರಲ್ಲಿರೋ ಮಾರಮ್ಮನ ದೇವಸ್ಥಾನ. ತಂಬಿಟ್ಟಿನ ಆರತಿ ತಗೊಂಡು ಒಂದು ಸುತ್ತು ದೇವಸ್ಥಾನ ಸುತ್ತ ಬಂದು ಮುಂದೆಗಡೆ ಅಲ್ಲಿ ಜಾಗ ಇದೆ, ಅಲ್ಲಿ ಎಲ್ಲರೂ ಸಾಲಾಗಿ ತಂಬಿಟ್ಟಿನ ಆರತಿಗಳನ್ನ ಇಟ್ಕೋಬೇಕು. ಬರೀ ನೆಲದ ಮೇಲೆ ತಂಬಿಟ್ಟಿನ ಆರತಿ ಇಡಬಾರ್ದು. ಟವಲ್ಲು ಬಟ್ಟೆ ಏನಾದರೂ ಹಾಸ್ಬಿಟ್ಟು ಅದ್ರ ಮೇಲೆ ತಂಬಿಟ್ಟಿನ ಆರತಿ ಇಟ್ಕೋಬೇಕು. ಅಲ್ಲಿ ಬಂದ್ಬಿಟ್ಟು ಪೂಜಾರಿಗಳು ಬಂದು ದೇವ್ರಿಗೆ ಪೂಜೆ ಎಲ್ಲ ಮಾಡ್ಕೊಂಬಂದು ನಾವು ಏನೇನು ಹೂವು, ಕಡ್ಡಿ, ಕರ್ಪೂರ, ಕಾಯಿ ಏನೇನಿದೆ ಅದನ್ನೆಲ್ಲ ತೊಗೊಂಡೋಗ್ತಾರೆ. ಹಾಗೆ ನಾವು ಮಾಡ್ಕೊಂಡು ಹೋಗಿರೋ ತಂಬಿಟ್ಟಲ್ಲೂ ಕೂಡ ಸ್ವಲ್ಪ ತಂಬಿಟ್ಟನ್ನ ತಗೊಂಡೋಗ್ತಾರೆ. ಅದಕ್ಕಿಂತಲೇ ಸಪ್ರೇಟ್ ಇನ್ನೊಂದು ತಂಬಿಟ್ಟನ್ನ ಜೊತೆಲಿ ಕಟ್ಕೊಂಡ್ ಬಂದಿರ್ತೀವಿ. ಪೂಜೆ ಎಲ್ಲ ಆದಮೇಲೆ ಮಂಗಳಾರತಿ ಎಲ್ಲ ಮಾಡಿ ಎಲ್ರಿಗೂ ಮಂಗಳಾರತಿ ಕೊಟ್ಟಾದ್ಮೇಲೆ ಇಲ್ಲಿ ಮೇಕೆನ ಬಲಿ ಕೊಡ್ತಾರೆ ದೇವ್ರಿಗೆ. ಮೇಕೆ ಮರಿಗೆ ಹೂವು, ಅರ್ಶಿನ, ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಅದ್ರ ಮೇಲೆ ತೇರ್ತನ ಹಾಕ್ತಾರೆ. ಆ ತೇರ್ತನ ದೇವ್ರು ಹಾಕಿದ್ಮೇಲೆ ಅದು ಮೇಕೆ ಮರಿ ಒದ್ರದ್ಮೇಲೆ ಅದು ಒಪ್ಪಿಗೆ ಕೊಟ್ಟಾದ್ಮೇಲೆ ದೇವರಿಗೆ ಅರ್ಪಿಸ್ತಾರೆ. ಅದೆಲ್ಲ ಮುಗಿದ್ಮೇಲೆ ಎಲ್ಲರೂ ಮನೆಗೆ ಹೊರಡ್ತೀವಿ. ದೇವಸ್ಥಾನದಿಂದ ಬಂದಿದ್ದೆ, ಸ್ವಲ್ಪ ಹೊತ್ತು ಕೂಡ ಕುತ್ಕೊಂಡಿಲ್ಲ. ಹಸ್ಬೆಂಡ್ ಜೊತೆ ಸ್ವಲ್ಪ ಐಟಮ್ಸ್ ತರೋದಿತ್ತು ಅಡುಗೆಗೆ, ಹಾಗೆ ಚಿಕನ್ ಅದೆಲ್ಲ ತೊಗೊಬರೋದಿತ್ತು. ಹಾಗೇ ಟಿಫನ್ ಮಾಡೋದೇನು ಅಂತ ಹೇಳಿ ಹೋಟೆಲಲ್ಲಿ ಟಿಫನ್ ತೊಗೊಬಂದ್ಬಿಡೋಣ, ಮತ್ತು ಇದು ಮಾಡಿ ಅದು ಮಾಡೋಷ್ಟು ಲೇಟ್ ಆಗಿಬಿಡುತ್ತೆ, ಎಲ್ಲ ಟಿಫನ್ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಟಿಫನ್ ತರೋಕ್ಕೆ ಅಂತ ಬಂದ್ವಿ ಇಬ್ರು. ಪಾಪ ನಮ್ಮ ಹಸ್ಬೆಂಡು ತಂಬಿಟ್ಟಿನ ಆರತಿ ಟೈಮಲ್ಲಿ ಇರಲೇ ಇಲ್ಲ. ಯಾಕಂದರೆ ಮಟನ್ ತರಬೇಕು ಅಂತ ಹೇಳಿ ಬೆಳಗ್ಗೆ ಬೇಗನೆ ದೊಡ್ಡೋಗ್ಬಿಟ್ರು. ಲೇಟ್ ಆಗಿಬಿಟ್ರೆ ಸಿಗಲ್ಲ, ಮಟನ್ ಸಿಗಲ್ಲ, ರಶ್ ಬೇರೆ ಇರುತ್ತೆ ಹಬ್ಬದ ಟೈಮಲ್ಲಿ. ಸಿಕ್ಕಿಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಮಟನ್ ಇರಲೇಬೇಕಂತ ಹೇಳಿ ತೊಗೊಂಬರೋಕ್ಕೆ ಅಂತ ಹೋಗಿದ್ರು. ಎಲ್ಲ ತಂಬಿಟ್ಟಿನ ಆರತಿ ಎಲ್ಲ ಮುಗಿದ್ಮೇಲೆ ಪಾಪ ಮನೆಗೆ ಬಂದರು. ಬೇಜಾರಾಯಿತು ಸ್ವಲ್ಪ, ಇವರೇ ಇರಲಿಲ್ವಲ್ಲ ಅಂತ ಹೇಳಿ. ಅದಾದಮೇಲೆ ಐಟಮ್ಸ್ ಎಲ್ಲ ತೊಗೊಂಡು ಸ್ವಲ್ಪ ನಮ್ಮ ಮಮ್ಮಿ ಕೂಡ ಅವ್ರ ಸ್ಟೈಲಲ್ಲಿ ಅಡುಗೆ ಮಾಡೋಕ್ಕೆ ಅಂತ ಹೇಳಿ ಐಟಮ್ಸ್ ಬೇಕಿತ್ತು, ಅದನ್ನು ಎಲ್ಲ ತೊಗೊಂಡು ಬಂದಿದ್ದೆ ಟಿಫನ್ ಮಾಡಿಕೊಂಡು ಹಿಂದೆನೇ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಇದೇನಪ್ಪ ಇದು ಮಟನ್ ತೊಳೆಯೋದೆಲ್ಲ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊತೀರಾ. ಮೇನಾಗಿ ಮಟನ್ ಊಟ ಇವತ್ತು ತೋರಿಸಿದ್ರೆ ಏನೂ ಆಗೋಲ್ಲ, ಏನು ಡೈಲಿ ತೋರಿಸ್ತೀವ ಅಂತ ಹೇಳಿ ತೋರಿಸ್ತಿರೋದಷ್ಟೇ. ಆ್ಯಕ್ಚುಲಿ ಇನ್ನೊಂದೇನೆಂದರೆ ನನಗೆ ಬೇರೆ ಯಾರು ಮಟನ್ ತೊಳೆದು ಚಿಕನ್ ತೊಳೆದು ನಂಗೆ ಇಷ್ಟ ಆಗೋಲ್ಲ. ನನಗೆ ಮನಸ್ಫೂರ್ತಿಯಾಗಿ ನಂಗೆ ಎಷ್ಟು ಬೇಕೋ ಅಷ್ಟು ಸತಿ ನಾನು ತೊಳೆದು ಅಡುಗೆ ಮಾಡಿದ್ರೆ ನಂಗೊಂಥರ ಸಮಾಧಾನ. ಬೇರೆ ಕಡೆ ಎಲ್ಲ ಅಷ್ಟಾಗಿ ಚೆನ್ನಾಗಿ ತೊಳೆಯಲ್ಲ, ನಂಗೆ ಅದು ನಿಜ ಇಷ್ಟನೇ ಆಗೋಲ್ಲ. ಅದಕ್ಕೆ ನಂಗೆ ಹೆಂಗೆ ಬೇಕೋ ಎಷ್ಟು ಸಲ ಬೇಕೋ ಅಷ್ಟು ಸಲ ತೊಳ್ಕೊಂಡು ಎದೊಳ್ತೀನಿ. ಆದರೆ ಇನ್ನೊಂದು ಹೇಳ್ತಾರೆ, ನಾವೇ ಕಟ್ ಮಾಡೋದು ಚಿಕನ್ ಮಟನ್ನ, ನಾವೇ ಅದನ್ನು ವಾಶ್ ಮಾಡೋದು ಅಂದರೆ ನಮ್ಗೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹೌದು, ಅದು ನನಗೂ ಹಂಗೆ ಆಗುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಕ್ಲೀನಾಗಿ ಎಲ್ಲ ಮಾಡಬೇಕಂದ್ರೆ ತೊಳಿಲೇಬೇಕಾಗುತ್ತೆ ಅಂತ ಹೇಳಿ ತೊಳಿತೀನಿ ನಾನೇ. ಅದೊಂಥರ ನಾವು ಊಟ ಬಡಿಸುವಾಗ್ಲೂ ನಮಗೊಂಥರ ಖುಷಿ ಇರುತ್ತೆ, ಕ್ಲೀನಾಗಿ ಮಾಡಿದ್ದೀವಿ. ಹಾಗೆಯೇ ನಮಗೂ ಅಷ್ಟೇ ಒಂದು ಸಮಾಧಾನ ಇರುತ್ತೆ. ಒಂದು ಅಟ್ಲೀಸ್ಟ್ ಸ್ವಲ್ಪ ತಿಂದ್ರೂ ಮನ್ಸಿಗೆ ಸಮಾಧಾನ ಆಗೋ ಥರ ಅಂತೂ ಇರುತ್ತಲ್ವ ಅನ್ನೋದಕ್ಕೋಸ್ಕರ ತೊಳಿತೀನಿ. ಹಂಗೂ ನಮ್ಮ ಹಸ್ಬೆಂಡ್ ಹೇಳ್ತಾರೆ, ನಾನೇ ಕಟ್ ಮಾಡಿಕೊಡ್ತೀನಿ, ತೊಳ್ಕೊಡ್ತೀನಿ ಬಾ ಅಟ್ಲೀಸ್ಟ್ ಅಂತ ಹೇಳ್ತಾರೆ. ಬಟ್ ನಾನೇ ತೊಳ್ಕೊತೀನಿ, ಪರವಾಗಿಲ್ಲ ಅಂತ ಹೇಳ್ತೀನಿ. ಬಟ್ ತುಂಬ ಜಾಸ್ತಿ ಮಾಡೋ ಟೈಮಲ್ಲಿ ಅವ್ರ ಹೆಲ್ಪ್ ಖಂಡಿತ ತೊಗೋತೀನಿ. ನಮ್ಮ ಹಸ್ಬೆಂಡಿಗೆ ಇನ್ನೊಂದು ಧೈರ್ಯ, ಮಾಡ್ಕೊತಾರವ್ರೆ ಎಲ್ಲನೂ ಮಾಡ್ಕೋತಾರೆ ಅನ್ನೋದೊಂದು ಧೈರ್ಯದಿಂದ ಅವ್ರ ಪಾಡಿಗೆ ಅವ್ರು ಈಚೆ ಓಡಾಡ್ತಾ ಇರ್ತಾರೆ. ಅವ್ರು ಏನೂ ಇದು ಮಾಡಲ್ಲ. ನಮಗೇನಾದರೂ ಬೇಕಿದ್ರೆ ಅವ್ರನ್ನ ಕೇಳ್ತೀವಿ, ಅದೆಲ್ಲ ತಂದ್ಕೊಡೋದೆಲ್ಲ ಮಾಡ್ತಾರೆ. ಬಟ್ ನಾವೇ ಏನೂ ಅಷ್ಟಾಗಿ ಅವ್ರ ಕಡೆಯಿಂದ ಹೆಲ್ಪ್ ತೊಗೊಳಲ್ಲ. ಬಿಡು ಪಾಪ, ಆಚೆಗಡೆ ಹೋಗಿ ಅದು ಇದು ತೊಗೊಬರೋದು, ಅದು ಇದು ಅವ್ರಿಗೂ ಬೇರೆ ಬೇರೆ ಕೆಲಸ ಅಂತ ಇರುತ್ತೆ, ಅವ್ರಿಗೂ ಜಾಸ್ತಿ ಫ್ರಸ್ಟ್ರೇಷನ್ ಕೊಡಬಾರ್ದು ಅಂತೇಳಿ ನಾವು ಜಾಸ್ತಿ ತಲೆ ತಿನ್ನೋಕೆ ಹೋಗಲ್ಲ, ಎಲ್ಲ ನಾವೇ ಮಾಡ್ಕೋತೀವಿ. ಅದೊಂದು ಧೈರ್ಯ ಅವ್ರಿಗೆ, ಅದಕ್ಕೆ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ನಮ್ಮ ಮಮ್ಮಿ ಮನೇಲೂ ಹಾಗೇನೆ, ನನ್ನ ತಮ್ಮಂದಿರ ಕೈಲಾಗಲಿ ನಮ್ಮ ಡ್ಯಾಡಿ ಕೈಲಾಗಲಿ ಏನು ನಮ್ಮ ಮಮ್ಮಿ ಹೆಲ್ಪ್ ತೊಗೊಳ್ಳಲ್ಲ ಈ ಥರ ಕೆಲಸದಲ್ಲಿ. ನಮ್ಮ ಮಮ್ಮಿನೇ ಎಲ್ಲ ಮಾಡ್ಕೊತಾರೆ. ಹಾಗೆ ನನಗೂ ಹಂಗೇನೆ ಅದನ್ನ ನೋಡಿ ಎಲ್ಲ ನಾನೇ ಮಾಡ್ಕೊಳ್ಳೋದು ಬಂದ್ಬಿಟ್ಟಿದೆ ಅಷ್ಟೇ. ನಮ್ಮ ಮಮ್ಮಿನೂ ಹಾಗೇನೆ, ಅವ್ರಿಗೆ ಹೇಗೆ ಬೇಕೋ ಹಾಗಿದ್ರೆ ಅಷ್ಟೇ ಅವ್ರು ಒಪ್ಪೋದು, ಇಲ್ಲ ಅಂದರೆ ಅವ್ರು ಒಪ್ಪೋದೇ ಇಲ್ಲ. ಅದಕ್ಕೇ ಅವರೇ ಎಲ್ಲನೂ ಮಾಡ್ಕೋತಾರೆ. ಇಲ್ಲ ಅಂದರೆ ಇಷ್ಟು ಕೆಲಸ ಮಾಡ್ತೀನಿ, ಬಟ್ ನಮ್ಮ ಮಮ್ಮಿ ಮನೆಗೆ ಹೋದರೆ ಏನೂ ಕೆಲಸ ಮಾಡಲ್ಲ. ನಮ್ಮ ಮಮ್ಮಿ ನೋಡೋರ್ಗು ನೋಡಿ ಹೇಳ್ತಾರೆ, ನಿನಗೆ ಇಲ್ಲೆಲ್ಲ ಸೆಟ್ ಆಗಲ್ಲ, ನಿಮ್ಮ ಮನೆಯೇ ಸರಿ ನಿನಗೆ ಅಂತ ಹೇಳಿ ರೇಗಿಸ್ತಾ ಇರ್ತಾರೆ ನನಗೆ. ಆದರೆ ಪಾಪ ನಮ್ಮ ಮಮ್ಮಿ ನಾನು ಏನಾದ್ರು ಕೆಲಸ ಮಾಡೋಕೆ ಹೋದರೆ ಮಾಡೋಕ್ಕೆ ಬಿಡಲ್ಲ. ನಾನು ಮಾಡ್ಕೋತೀನಿ ಬಿಡು, ನಿನ್ನ ಪಾಪು ನೋಡ್ಕೊ ಅಂತ ಹೇಳಿ ಅಲ್ಲಿಂದ ಕರೆಸ್ಬಿಡ್ತಾರೆ. ಇಲ್ಲಿ ನಮ್ಮ ಮಮ್ಮಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ, ಹುರಿದು ಮಾಡಬೇಕು ಅಂತ ಹೇಳಿ
ಹುರ್ಕೊತಿದ್ದಾರೆ ಎಲ್ಲನೂ. ಆ್ಯಕ್ಚುಲಿ ಅಲ್ಲೇ ನಮ್ಮ ಮಮ್ಮಿಗೆಲ್ಲ ಹೇಳ್ದೆ ಏನೇನು ಹಾಕಬೇಕು, ಏನೇನು ಮಾಡ್ತಾಯಿದ್ಯಾ ಅಂತ ಎಲ್ಲ ಅಲ್ಲೇ ನಮ್ಮ ಮಮ್ಮಿ ಕೇಳಿದೆ. ನಮ್ಮ ಮಮ್ಮಿನೂ ಹೇಳಿದ್ರು, ಬಟ್ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಸಾಂಗ್ಸ್ ಎಲ್ಲ ಇದ್ದಿದ್ದರಿಂದ ಅದನ್ನು ಹಾಕೋಕ್ಕಾಗಿಲ್ಲ. ಏನೆಲ್ಲ ವೆರೈಟೀಸ್ ಮಾಡ್ತಾಯಿದ್ದೀವಿ ಅಂದರೆ ಮಟನ್ ಸಾಂಬಾರು, ಮಟನ್ ಚಾಪ್ಸು, ಹಾಗೆಯೇ ಚಿಕನ್ ಕಬಾಬ್ ಮಾಡೋಣ ಅಂದ್ಕೊಂಡಿದ್ದೀವಿ. ಅದ್ರ ಜೊತೆಗೆ ರೈಸು, ಮುದ್ದೆ, ಹಾಗೆ ಮೊಟ್ಟೆ ಎಲ್ಲ ಇರುತ್ತಲ್ವ, ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಬೋಟಿ ಗೊಜ್ಜೆಲ್ಲ ಮಾಡಬೇಕಂತ ಅಂದ್ಕೊಂಡ್ವಿ, ಆದರೆ ಈ ಟೈಮಲ್ಲಿ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಬೇಡ, ಅಷ್ಟೊಂದು ರಿಸ್ಕ್ ತೊಗೊಳ್ಳೋದು ಬೇಡ, ಇಷ್ಟೇ ಸಾಕು, ಯಾವಾಗಾದರೂ ಫ್ರೀ ಟೈಮಲ್ಲಿ ಮಾಡ್ಕೊಳ್ಳೋಣ ಅಂತೇಳಿ ಅದನ್ನು ಮಾಡೋಕ್ಕೆ ಹೋಗಿಲ್ಲ. ಬಟ್ ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಬೋಟಿ ಗೊಜ್ಜು ಮಾಡೋದು ಅಂದರೆ. ಮಸಾಲೆ ಎಲ್ಲ ರೆಡಿ ಮಾಡಿಕೊಟ್ರು ನಮ್ಮ ಮಮ್ಮಿ, ಅದನ್ನು ರುಬ್ಬೋಣ ಅಂತ ಬಂದೆ. ಬಟ್ ಇನ್ನೊಂದೇನೆಂದರೆ ನಮ್ಮ ಮನೇಲಿ UPS ಕಿಚನ್ಗೆ ಕನೆಕ್ಷನ್ ಕೊಟ್ಟಿಲ್ಲ, ಯಾಕಂದರೆ ಅಲ್ಲಿ ಫ್ರಿಜ್ಜು ಅದೆಲ್ಲ ಇದೆ. ಫ್ರಿಜ್ಗೆಲ್ಲ UPS ಕನೆಕ್ಷನ್ ಕೊಡಬಾರ್ದು ಅಂತ ಹೇಳಿ ಅವರೇನೆ ಈ ಥರ ಕ್ಯಾನ್ಸಲ್ ಮಾಡಿಸಿದ್ದಾರೆ ಕಿಚನಲ್ಲಿ. ಸೊ ಕರೆಂಟ್ ಇಲ್ಲದೆ ಇರೋ ಟೈಮಲ್ಲಿ ಕಿಚನಲ್ಲಿ ವರ್ಕ್ ಆಗಲ್ಲ ಅಂತೇಳಿ ಅಡುಗೆ ಎಲ್ಲ ಒಂದು ರೇಂಜಿಗೆ ರೆಡಿ ಆಗ್ತಾಯಿತ್ತು. ಆ ಟೈಮಲ್ಲಿ ಕಬಾಬ್ ಕಲಸಿಟ್ಬಿಡೋಣ ಅಂತೇಳಿ ನಮ್ಮ ಮಮ್ಮಿ ಕಬಾಬ್ ಐಟಮ್ ಎಲ್ಲ ಹಾಕ್ಕೊಂಡು ಕಲಸಿಡ್ತಾ ಇದ್ದಾರೆ. ಹೇಳು ಇನ್ನೊಂದ್ಸತಿ ಹೇಳ
ಪ್ರಾಕ್ಟೀಸೇ ಮಾಡ್ಬಿಟ್ಟೆ ನಿನ್ನ ಹೆಸರನ್ನ ನಾನು. ಅವನು ಯಾವಾಗಲೂ ಇಲ್ಲೇ ಕುತ್ಕೊಂಡಿರ್ತಾನೆ. ನಾನು ಅವ್ನ ಹೆಸರನ್ನ ಬೆಳಗ್ಗೆಯಿಂದ ಎಷ್ಟು ಸರಿ ಕರ್ದಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಗೊತ್ತಾ. ಕಬಾಬ್ ಕಲಿಸ್ಬೇಕಂತೂ ನಮ್ಮ ಮಮ್ಮಿಗಂತೂ ಸಿಕ್ಕಾಪಟ್ಟೆ ತಲೆ ತಿಂದಾಕ್ಬಿಟ್ಟಿದ್ದೀನಿ ವೀಡಿಯೋ ಮಾಡ್ಕೊಳ್ಳೋದಕ್ಕೋಸ್ಕರ. ಹಾಗೆಯೇ ನಮ್ಮ ಮಮ್ಮಿ ಕಬಾಬ್ ಎಲ್ಲ ಮಾಡಾದಮೇಲೆ ಅಡುಗೆ ಎಲ್ಲ ಒಂದು ರೇಂಜಿಗೆ ರೆಡಿಯಾಗಿತ್ತು. ಜೊತೆಗೆ ನಾನು ಮುದ್ದೆ ಎಲ್ಲ ಮಾಡ್ಕೊತಾ ಇದ್ದೆ. ನಾನ್ ವೆಜ್ ಅಂದಮೇಲೆ ಮುದ್ದೆ ಇರಲೇಬೇಕು. ಹಾಗೆಯೇ ಸ್ವಲ್ಪನೇ ಮಾಡಿದ್ದೆ, ಜಾಸ್ತಿ ಮಾಡಿರಲಿಲ್ಲ. ಯಾಕಂದರೆ ಮಕ್ಕಳೆಲ್ಲ ಯಾರೂ ತಿನ್ನಲ್ಲ ಮುದ್ದೆನ, ಅನ್ನನೇ ತಿಂತಾರೆ ಅಂತ ಹೇಳಿ ಸ್ವಲ್ಪ ಮುದ್ದೆ ಮಾಡಿದ್ದೆ. ಒಂದು ಕಡೆಯಿಂದ ಎಲ್ರದ್ದು ಊಟ ಆದಮೇಲೆ ಮಕ್ಳಿಗೂ ಎಲ್ಲ ತಿನ್ಸಾದ್ಮೇಲೆ ನನ್ನ ತಂಗಿನೂ ಹೊರಡ್ತೀನಿ ಅಂತ ಹೇಳಿ ಅವಳು ಹೊರಟ್ಲು. ಆಫೀಸಿಗೆ ಬೆಳಗ್ಗೆ ಬೇಗ ಎದ್ದು ಹೋಗೋಕ್ಕಾಗಲ್ಲ, ಸೊ ಸಂಜೆನೇ ಹೊರಟ್ಬಿಡ್ತೀನಿ ಅಂತ ಹೇಳಿ ಅವಳು ಹೊರಟ್ಲು. ಈ ವರ್ಷ ಹಬ್ಬ ಅಂತೂ ತುಂಬ ಚೆನ್ನಾಗೇ ಆಯಿತು. ಹಾಗೆಯೇ ಪ್ರತಿಯೊಂದೂ ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಹಬ್ಬನ. ಇದಾಗಿತ್ತು ನಮ್ಮೂರ ಹಬ್ಬದ ವ್ಲಾಗ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಅಂತ ಕೊಟ್ಟರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವೇ ತಕ್ಷಣ ನನ್ನ ವೀಡಿಯೋಸ್ನ ನೋಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಟಿಲ್ ದೆನ್ ಕೀಪ್ ವಾಚಿಂಗ್, ಸ್ಟೇ ಸೇಫ್, ಬಾಯ್.